ನಮಸ್ಕಾರ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸರ್ವಪಕ್ಷಗಳ ಸಭೆ. ಕೋವಿಡ್-19 ಸವಾಲುಗಳು, ಸಮಸ್ಯೆ ಪರಿಹಾರಗಳ ಕುರಿತು ಚರ್ಚೆ ಪ್ರಗತಿಯಲ್ಲಿ. ಕನ್ನಡ ಪರ ಸಂಘಟನೆಗಳೊಂದಿಗೆ ಚರ್ಚಿಸಲು ಸರ್ಕಾರ ಸಿದ್ಧ. ಮುಷ್ಕರ ಕೈಬಿಡುವಂತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮನವಿ. ಫಲಾನುಭವಿಗಳಿಗೆ ಸಹಾಯಧನ ನೇರ ವರ್ಗಾವಣೆ, ಭ್ರಷ್ಟಾಚಾರ ಕಡಿವಾಣಕ್ಕೆ ಸಹಕಾರಿ. ಪ್ರಕಾಶ್ ಜಾವಡೇಕರ್. ಭಾರತ ಆಸ್ಟ್ರೇಲಿಯಾ ನಡುವೆ ಇಂದು ಮೊದಲ ಟಿ20 ಕ್ರಿಕೆಟ್ ಪಂದ್ಯ. ಸರಣಿ ಗೆಲ್ಲುವ ವಿಶ್ವಾಸದಲ್ಲಿ ಟೀಂ ಇಂಡಿಯಾ. ವಾರ್ತೆಗಳ ವಿವರ. ಕೋವಿಡ್-19 ಸಾಂಕ್ರಾಮಿಕ ಮತ್ತು ಅದಕ್ಕೆ ಸಂಬಂಧಿಸಿದ ಸವಾಲು, ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಪ್ರಧಾನಿ ನರೇಂದ್ರ ಮೋದಿ ಇಂದು ಸರ್ವಪಕ್ಷಗಳ ಸಭೆ ನಡೆಸುತ್ತಿದ್ದಾರೆ. ವರ್ಚುವಲ್ ಸಭೆಯಲ್ಲಿ ಕೋವಿಡ್-19 ಲಸಿಕೆ ಹಾಗೂ ದೇಶದ ಹಾಲಿ ಪರಿಸ್ಥಿತಿಯ ಕುರಿತು ಮಾತುಕತೆ ನಡೆಯುತ್ತಿದೆ. ಸಂಸತ್ತಿನ ಎರಡೂ ಸದನಗಳ ನಾಯಕರು ಹಾಗೂ ಕೇಂದ್ರ ಸಚಿವರಾದ ಅಮಿತ್ ಶಾ, ಡಾ ಹರ್ಷವರ್ಧನ್ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಕಾಂಗ್ರೆಸ್ ಮುಖಂಡ ಗುಲಾಂ ನಬಿ ಆಜಾದ್, ಟಿಎಂಸಿಯ ಡೆರೆಕ್ ಒಬ್ರೇಯನ್, ಡಿಎಂಕೆಯ ಟಿಆರ್ ಬಾಲು, ಎನ್ಸಿಪಿಯ ಶರದ್ ಪವಾರ್ ಹಾಗೂ ಇತರ ರಾಜಕೀಯ ಪಕ್ಷಗಳ ನಾಯಕರು ಭಾಗಿಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಕೋವಿಡ್-19 ಲಸಿಕೆ ಅಭಿವೃದ್ಧಿ ಕೇಂದ್ರಗಳಿಗೆ ಭೇಟಿ ನೀಡಿದ ಬೆನ್ನಲ್ಲೇ ಸರ್ವಪಕ್ಷಗಳ ಮುಖಂಡರೊಂದಿಗೆ ಸಂವಾದ ನಡೆಸುತ್ತಿದ್ದಾರೆ. ಕೋವಿಡ್ ಲಸಿಕೆ ದೇಶಾದ್ಯಂತ ತಲುಪಿಸಲು ವಿಶೇಷ ಸಾರಿಗೆ ವ್ಯವಸ್ಥೆ ಮಾಡಲಾಗಿದ್ದು, ಕೋಲ್ಡ್ ಚೈನ್ ವ್ಯವಸ್ಥೆ ಹೆಚ್ಚಿನ ಸದೃಢಗೊಳಿಸುವ ಮೂಲಕ ಲಸಿಕೆ ಸಂಗ್ರಹಣೆಗೆ ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ. ನಿಗದಿತ ಸಮಯದ ಮಾಹಿತಿಗಾಗಿ ವಿಶೇಷ ತಂತ್ರಜ್ಞಾನ ರೂಪಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಕೋವಿಡ್ ಸಾಂಕ್ರಾಮಿಕ ಮತ್ತು ಅದಕ್ಕೆ ಸಂಬಂಧಿಸಿದ ಸವಾಲು, ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ವರ್ಚುವಲ್ ಮೂಲಕ ಸಭೆಯನ್ನು ಆಯೋಜಿಸಿದ್ದಾರೆ. ಈ ಸಭೆಯ ನೇರ ಪ್ರಸಾರ. सभी राजनीतिक दलों के महानुभावों से आग्रह करूंगा, हर एक को आज बोलने का अवसर नहीं मिला है, लेकिन मेरी प्रार्थना है कि आप लिखित भेजिए. आपके सुझाव बहुत काम आएंगे. आपके सुझावों को गंभीरता से लिया जाएगा और योजना में वो भी बहुत पूरक होंगे. इन सभी आग्रह के साथ मैं आज आप सभी का बहुत बहुत आभार व्यक्त करता हूं. आपने समय निकाला, बहुत बहुत धन्यवाद. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ಯಾನ್ ಐಐಟಿ ಯುಎಸ್ಎ ಆಯೋಜಿಸಿರುವ ಐಐಟಿ 2020 ಜಾಗತಿಕ ಸಮ್ಮೇಳನದಲ್ಲಿ ಇಂದು ಪ್ರಧಾನ ಭಾಷಣ ಮಾಡಲಿದ್ದಾರೆ. ಭವಿಷ್ಯ ಈಗ ಎನ್ನುವುದು ಸಮ್ಮೇಳನದ ಘೋಷವಾಕ್ಯ. ಜಾಗತಿಕ ಆರ್ಥಿಕತೆ, ತಂತ್ರಜ್ಞಾನ, ಅನ್ವೇಷಣೆ, ಆರೋಗ್ಯ, ಶಿಕ್ಷಣ ಹಾಗೂ ವಾಸಸ್ಥಳ ಸಂರಕ್ಷಣೆ ಕುರಿತು ಸಮ್ಮೇಳನದಲ್ಲಿ ಚರ್ಚೆ ನಡೆಯಲಿದೆ. ಐಐಟಿ ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು ಪ್ಯಾನ್ ಐಐಟಿ ಯುಎಸ್ಎ ಎನ್ನುವ ಸಂಸ್ಥೆ ನಿರ್ಮಿಸಿಕೊಂಡಿದ್ದು 2003ರಿಂದ ಕಾರ್ಯನಿರ್ವಹಿಸುತ್ತಿದೆ. ಪ್ರತಿ ವರ್ಷ ಕೈಗಾರಿಕೆ, ಶೈಕ್ಷಣಿಕ ಮತ್ತು ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸುತ್ತದೆ. ಇಂದು ರಾತ್ರಿ 9:30ಕ್ಕೆ ಸಮ್ಮೇಳನ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಸತತ 3ನೇ ಬಾರಿಗೆ ರೆಪೋ ದರದಲ್ಲಿ ಯಾವುದೇ ಬದಲಾವಣೆ ಮಾಡದಿರಲು ರಿಸರ್ವ್ ಬ್ಯಾಂಕ್ ನಿರ್ಧರಿಸಿದೆ. ಈ ಹಿಂದಿನ 4% ಬಡ್ಡಿ ದರ ಮುಂದುವರಿಯಲಿದೆ. ಕಳೆದ 3 ದಿನಗಳಿಂದ ನಡೆದಿದ್ದ ರಿಸರ್ವ್ ಬ್ಯಾಂಕಿನ ವಿತ್ತ ನೀತಿ ನಿರೂಪಕರ ಸಭೆಯ ಬಳಿಕ ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಇಂದು ವಿತ್ತ ನೀತಿ ಪ್ರಕಟಿಸಿದರು. ದೇಶದಲ್ಲಿ ಕೋವಿಡ್-19 ಸೋಂಕು ಸೃಷ್ಟಿಸಿದ್ದ ಪರಿಣಾಮಗಳಿಂದ ಆರ್ಥಿಕತೆ ಈಗ ಚೇತರಿಸಿಕೊಳ್ಳುತ್ತಿದೆ. ಹಣದುಬ್ಬರ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅಗತ್ಯವಿರುವಷ್ಟು ದಿನಗಳ ಕಾಲ ಬಡ್ಡಿ ದರ ಯಥಾಸ್ಥಿತಿಯಲ್ಲಿ ಮುಂದುವರಿಯಲಿದೆ ಎಂದರು. 2021ನೇ ಸಾಲಿನ ನೈಜ ಜಿಡಿಪಿ ವೃದ್ಧಿ ದರವನ್ನು -7.5% ಅಂದಾಜಿಸಲಾಗಿದ್ದು, ಆರ್ಥಿಕತೆ ವೇಗವಾಗಿ ಚೇತರಿಸಿಕೊಳ್ಳುತ್ತಿದೆ. ದೇಶದ ಗ್ರಾಮೀಣ ಭಾಗದಲ್ಲಿ ಬೇಡಿಕೆ ಹೆಚ್ಚಾಗುತ್ತಿದೆ. ಆರ್ಥಿಕತೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಕಳೆದ ಮಾರ್ಚ್ನಿಂದ ಈವರೆಗೆ ರೆಪೋ ದರದಲ್ಲಿ 115 ಅಂಶಗಳಷ್ಟು ಕಡಿಮೆ ಮಾಡಲಾಗಿದೆ ಎಂದರು. ಕೆಲವು ದಿನಗಳಿಂದ ಆರ್ಟಿಜಿಎಸ್ ವ್ಯವಸ್ಥೆ ದಿನದ 24 ಗಂಟೆಯೂ ಲಭ್ಯವಾಗಿದೆ ಎಂದು ಶಕ್ತಿಕಾಂತ್ ದಾಸ್ ತಿಳಿಸಿದರು. The measures taken by the Reserve Bank over the year gone by have also resulted in a significant moderation in the structure of interest rates across the spectrum, narrowing of risk spreads and a record issuance of corporate bonds.
Corporate bond spreads have in fact narrowed to pre-pandemic levels across the term structure. Financial markets have been working in an orderly fashion. The easing of finance conditions is in fact preparing the ground for strengthening the nascent recovery, the nascent signs of recovery that have become visible in the second half of 2021. These developments attest to the efficacy of the Reserve Bank's liquidity management measures, not just in lowering yields and borrowing costs, but also in building positive market sentiments as well as confidence in the assurances given by the Reserve Bank of India in October and the actions thereafter to anchor the guidance provided during the last MPC. Overall bond market conditions have evolved in an orderly manner and engendered congenial conditions for other segments of financial markets that price financial instruments off G-Sec yield curve. ರಾಜ್ಯದ ಮರಾಠಿಗರು ಮಹಾರಾಷ್ಟ್ರದವರಲ್ಲ, ಅವರು ಕೂಡ ನಮ್ಮ ಕರ್ನಾಟಕದವರೇ ಆಗಿದ್ದಾರೆ. ಎಲ್ಲರನ್ನೂ ಒಟ್ಟಾಗಿ ಸಾಗಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುತ್ತೂರು ಶ್ರೀಗಳನ್ನು ಭೇಟಿಯಾಗಿ ಆಶೀರ್ವಾದ ಪಡೆದ ನಂತರ ಅವರು ನಾಳೆ ಕರ್ನಾಟಕ ಬಂದ್ ಮಾಡುವುದನ್ನು ಕೈಬಿಡಬೇಕು, ಜನಸಾಮಾನ್ಯರಿಗೆ ತೊಂದರೆ ಕೊಡುವುದು ಬೇಡ, ಕರ್ನಾಟಕದಲ್ಲಿ ಯಾವಾಗಲೂ ಕರ್ನಾಟಕಕ್ಕೆ ಮೊದಲ ಆದ್ಯತೆ ಇರುತ್ತದೆ. ಇನ್ನೂ ಹೆಚ್ಚಿನ ಕನ್ನಡ ಕಾರ್ಯಗಳಾಗಬೇಕಾದರೆ ಅದನ್ನು ಮಾಡಲು ಸರ್ಕಾರ ಸಿದ್ದವಿದೆ. ವಾಟಾಳ್ ನಾಗರಾಜ್ ಮತ್ತು ಇತರೆ ಕನ್ನಡಪರ ಸಂಘಟನೆಗಳ ಜೊತೆ ಚರ್ಚಿಸಲು ಸಿದ್ದವಿದ್ದು ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ತಿಳಿಸಿದರು. ಈ ಬಂದ್ ಮಾಡಿ ಜನರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಬೇಕು. ಅದರ ಅಗತ್ಯ ಇಲ್ಲ. ಎಲ್ಲ ಸಮಾಜವನ್ನು ಒಟ್ಟಾಗಿ ತೊಗೊಂಡೋಗುವಂಥದ್ದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಕನ್ನಡದ ಏನೇನು ಆದ್ಯತೆ ಕೊಡಬೇಕು ಎಲ್ಲ ಆದ್ಯತೆ ಕೊಟ್ಟಿದ್ದೀನಿ. ಇನ್ನೂ ಏನು ಹೇಳ್ತಾರೋ ಕನ್ನಡದ ನಮ್ಮ ಕೊಟ್ಟು ಅದನ್ನು ಮಾಡೋಕ್ಕೆ ನಾನು ಸಿದ್ಧ ಇದ್ದೀನಿ. ದಯಮಾಡಿ ಎಲ್ಲೂ ಸಹ ಇದಕ್ಕೆ ಅವಕಾಶ ಇಲ್ಲ. ಈ ಸರಿ ಬಂದು ನಿಮಗೆ ಅವಕಾಶ ಕೊಡಬೇಡಿ, ದಯವಿಟ್ಟು ಸಹಕರಿಸಿ ಅಂತ ಅತ್ಯಂತ ವಿನಯಪೂರ್ವಕವಾಗಿ ಅವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಉಡುಪಿ ಜಿಲ್ಲೆಯ ಮಲ್ಪೆ ಸಿ ವಾಕ್ ಬಳಿ ನೂತನವಾಗಿ ನಿರ್ಮಿಸಿರುವ ಬಯಲು ರಂಗಮಂದಿರ ಹಾಗೂ ಉದ್ಯಾನವನವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಗೃಹ ಸಚಿವರೂ ಆಗಿರುವ ಬಸವರಾಜ ಬೊಮ್ಮಾಯಿ ನಿನ್ನೆ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಾಸಕ ರಘುಪತಿ ಭಟ್, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಟ್ಟಾರು ರತ್ನಾಕರ್ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸಚಿವ ಬಸವರಾಜ ಬೊಮ್ಮಾಯಿ ಕರಾವಳಿಯ ಎಲ್ಲಾ ಬೀಚ್ಗಳನ್ನು ಅಭಿವೃದ್ಧಿಪಡಿಸುವ ಕಾರ್ಯ ಆದಷ್ಟು ಶೀಘ್ರ ಆರಂಭಿಸಲಾಗುವುದು ಎಂದರು. ನೆರೆ ರಾಜ್ಯಗಳಾದ ಗೋವಾ ಹಾಗೂ ಕೇರಳದಂತೆ ರಾಜ್ಯದ ಎಲ್ಲಾ ಬೀಚ್ಗಳು ಅಭಿವೃದ್ಧಿ ಹೊಂದಬೇಕು. ಈ ನಿಟ್ಟಿನಲ್ಲಿ ಕೇಂದ್ರದ ಅನುಮತಿಯನ್ನು ಪಡೆದುಕೊಂಡು ಗೋವಾದಂತೆ ಸಿಆರ್ಝೆಡ್ ಮಾದರಿ ಜಾರಿಗೆ ತರುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದರು. ಈ ವೇಳೆ ಮಲ್ಪೆ ಪಡುಕೆರೆ ಬಳಿ ಮರೀನಾ ಬೀಚ್ ಸ್ಥಾಪನೆಗೆ ನೀಲನಕ್ಷೆ ತಯಾರಿ ಮಾಡಲು 1 ಕೋಟಿ ಅನುದಾನ ಬಿಡುಗಡೆ ಮಾಡಿದರು. ಕರಾವಳಿ ಇದೆ, ಬೀಚ್ ಇದೆ, ಆದರೆ ಯಾಕೆ ಅದರ ಡೆವಲಪ್ ಆಗಿಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರ್ತದೆ. ಅಲ್ಲಿರುವಂಥ CRZ ನಾಮ್ಸ್ಗೂ ಇಲ್ಲಿಗೂ ವ್ಯತ್ಯಾಸ ಇದೆ. ಕೆಲವು ತಿಂಗಳಲ್ಲಿ CRZ ನಾಮ್ಸನ್ನು ಗೋವಾ ಮಾದರಿಯಲ್ಲಿ ಕರ್ನಾಟಕಕ್ಕೆ ತರುವಂಥ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಿ ಯಶಸ್ವಿ ಆಗ್ತೇವೆ ಅನ್ನುವಂಥ ವಿಶ್ವಾಸ ನಮಗಿದೆ. ಮತ್ತು ಸುಮಾರು 2 ಕೋಟಿ ರೂಪಾಯಿದಲ್ಲಿ ಈಗ ಈ ಒಂದು ನಮ್ಮ ಮಲ್ಪೆ ಬೀಚ್ ಸಿ ವಾಕ್ ಅನ್ನು ಏನು ಚೆನ್ನಾಗಿ ಮಾಡಿದ್ದಾರೆ, ಜನ ಅದರ ಸದುಪಯೋಗ ಮಾಡ್ಕೋಬೇಕು, ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಈ ಸಂದರ್ಭದಲ್ಲಿ ರಂಗಮಂದಿರ ಹಾಗೂ ಉದ್ಯಾನವನ ವೀಕ್ಷಿಸಿದ ಪ್ರವಾಸಿಗರು ಡಿಡಿ ನ್ಯೂಸ್ನೊಂದಿಗೆ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರವಾಸಿಗ ದಯಾಕರ್ 2 ಕೋಟಿ ವೆಚ್ಚದಲ್ಲಿ ರಂಗಮಂದಿರ ಹಾಗೂ ಉದ್ಯಾನವನ ನಿರ್ಮಾಣ ಮಾಡಲಾಗಿದ್ದು ಒಳ್ಳೆಯ ಸಮಯ ಕಳೆಯುವುದಕ್ಕೆ ಇದು ಅದ್ಭುತ ತಾಣ ಎಂದರು. ಎಲ್ಲ ಗಾರ್ಡನ್ ಎಲ್ಲ ಮಾಡಿಕೊಂಡು ಮಕ್ಕಳಿಗೆ ಆಡ್ಲಿಕ್ಕೆ ಎಲ್ಲ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ನಾವು ಈಗ ಸುಮಾರು ಒಂದು 6 ಗಂಟೆಗೆ ಬಂದಿದ್ದೇವೆ. ಇಲ್ಲಿ ಎಲ್ಲ ಸುತ್ತಾಡಿದೆ, ಸುತ್ತಮುತ್ತ ನೋಡಿದೆ, ತುಂಬ ಚೆನ್ನಾಗಿದೆ. ದೂರದಿಂದ ಬರುವವರೆಗೂ ಇನ್ನೂ ಹೆಚ್ಚು ಒಂದು ಬೀಚಿಗಿಂತಲೂ ಒಳ್ಳೆಯ ರೀತಿಯಲ್ಲಿ
ಸಮಯ ಕಳಲಿಕ್ಕೆ ಮಕ್ಕಳಿಗೆ ಮತ್ತೆ ಹಿರಿಯರಿಗೆಲ್ಲ ಮನಸ್ಸಿಗೊಂದು ನೆಮ್ಮದಿ ಆಗ್ತದೆ ಇಲ್ಲಿ. ಈಗ ಹೊಸ ಉದ್ಯಾನವನ ನೂತನ್ ಕುಮಾರ್ ಸಮುದ್ರ ದಡದಲ್ಲಿ ಇಂತಹ ವಾತಾವರಣ ಕಲ್ಪಿಸಿರುವುದು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ ಎಂದರು. ತುಂಬಾ ಇನ್ನಷ್ಟು ನೋಡ್ಲಿಕ್ಕೆ ಸಿಗ್ತದೆ. ಹಾಗೆ ಉಡುಪಿಗೆ ಬರುವವರಿಗೆ ಇನ್ನು ತುಂಬಾ ಉದ್ಯಾನವನ ಹಾಗೆ ತುಂಬಾ ವೆರೈಟಿಗಳು ನೋಡ್ಲಿಕ್ಕೆ ಸಿಗ್ತದೆ. ಎಲ್ಲರೂ ಬನ್ನಿ ಎಂಜಾಯ್ ಮಾಡಿ ನಮ್ಮ ಮಲ್ಪೆ ಸೀವಕುವೆಯನ್ನ. ಪೋಷಕರಿಗೂ ಚಿತ್ರ ಹಾಗೂ ಶಿಲ್ಪ ಕಲಾವಿದ ಪುರುಷೋತ್ತಮ ಅಡ್ವೆ ಮರಳು ಶಿಲ್ಪಗಳಲ್ಲಿ ಬೆಕ್ಕು, ಮೀನು, ಪಾತಿ ದೋಣಿಯಂತಹ ಶಿಲ್ಪಕಲೆಗಳನ್ನು ನಿರ್ಮಿಸಲಾಗಿದ್ದು ಪ್ರವಾಸಿಗರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದರು. ಅನುಭವಿಸಬಹುದು ಪೋಷಕರು. ಆ ನಿಟ್ಟಿನಲ್ಲಿ ಸ್ಯಾಂಡ್ ಸ್ಕಲ್ಪ್ಚರ್, ಸ್ಯಾಂಡ್ ಆರ್ಟ್ ಕೂಡ ಮಾಡಿದ್ದೇವೆ. ಈ ಒಂದು ಮರಳು ಶಿಲ್ಪದಲ್ಲಿ ಮಕ್ಕಳು ಅದನ್ನು ನೋಡಿ ಅದೇ ರೀತಿಯ ಮಾದರಿಯನ್ನು ರಚಿಸಲು ಪ್ರಯತ್ನಿಸಬಹುದು. ಅದೇ ರೀತಿ ಬೆಕ್ಕು ಮತ್ತು ಮೀನು, ಅದೇ ರೀತಿ ಒಂದೇ ದೋಣಿಯಲ್ಲಿ ಹೋಗೋ ಪಾತಿ ದೋಣಿ ಅಂತ, ಇದು ಈಗ ಈ ಮೋಟಾರ್ ದೋಣಿಯ ಇದರಿಂದ ಅದು ಕಮ್ಮಿ ಆಗ್ತಾ ಇದೆ. ಅದರ ಒಂದು ಘಟನೆ ನೆನಪಿಸುವ ಉದ್ದೇಶದಿಂದ ಆ ದೋಣಿ ಶಿಲ್ಪವನ್ನು ಕೂಡ ಇಲ್ಲಿ ರಚಿಸಲಾಗಿದೆ. ಬಿಜೆಪಿ ವತಿಯಿಂದ ನಿನ್ನೆ ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ಹಮ್ಮಿಕೊಂಡಿದ್ದ ಗ್ರಾಮ ಸ್ವರಾಜ್ಯ ಸಮಾವೇಶವನ್ನು ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ, ಸಂಸದರಾದ ಜೆಎಸ್ ಬಸವರಾಜ್, ಎ ನಾರಾಯಣಸ್ವಾಮಿ, ಶಾಸಕ ಬಿಸಿ ನಾಗೇಶ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಬಿ ಸುರೇಶ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸಚಿವ ಕೆಎಸ್ ಈಶ್ವರಪ್ಪ ಕೇಂದ್ರ ಸರ್ಕಾರ ಗ್ರಾಮ ಪಂಚಾಯಿತಿಗಳಿಗೆ ಸಾಕಷ್ಟು ಆರ್ಥಿಕ ನೆರವು ನೀಡುತ್ತಿದೆ. ನರೇಗಾ ಯೋಜನೆಯಲ್ಲಿ ರಾಜ್ಯಕ್ಕೆ ಹೆಚ್ಚು ಆರ್ಥಿಕ ಸಹಾಯ ನೀಡಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನು ಲೋಕಸಭಾ, ವಿಧಾನಸಭಾ ಚುನಾವಣೆಯ ಮಾದರಿಯಲ್ಲಿ ಗಂಭೀರವಾಗಿ ಪರಿಗಣಿಸಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಆ ಮೂಲಕ ಗ್ರಾಮೀಣ ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ಮುಂದಾಗುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದರು. ಸಚಿವ ಜೆಸಿ ಮಾಧುಸ್ವಾಮಿ, ಬಿಜೆಪಿ ದೇಶದ ಪ್ರತಿ ಗ್ರಾಮ ಪಂಚಾಯಿತಿಗೆ 40 ರಿಂದ 50 ಲಕ್ಷ ಅನುದಾನ ಒದಗಿಸಿದೆ. 14-15ನೇ ಹಣಕಾಸು ಯೋಜನೆಯಲ್ಲಿ ಹೆಚ್ಚಿನ ಆರ್ಥಿಕ ನೆರವು ಒದಗಿಸಿ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರನೇ ಹಣ ನಿಗದಿ ಮಾಡಿ ಬಿಡುಗಡೆ ಮಾಡುವ ಸ್ಥಿತಿ ತಗೊಂಡು ಗಣತಂತ್ರ ಡೊಮಿನಿಕನ್ ವಿದೇಶಾಂಗ ಸಚಿವ ರಾಬರ್ಟ್ ಅಲ್ವರೆಸ್ ಅವರೊಂದಿಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ನಿನ್ನೆ ವರ್ಚುವಲ್ ಸಂವಾದ ನಡೆಸಿದರು. ಅವರು ವ್ಯಾಪಾರ ಅಭಿವೃದ್ಧಿ ವಿಸ್ತರಣೆ, ಸಾಮರ್ಥ್ಯ ವೃದ್ಧಿ, ತರಬೇತಿ, ಆರೋಗ್ಯ ಮತ್ತು ಡಿಜಿಟಲ್ ಸಹಕಾರ ಕುರಿತು ಎರಡೂ ದೇಶಗಳು ಕಾರ್ಯಮಗ್ನವಾಗುವ ಬಗ್ಗೆ ಚರ್ಚಿಸಿದರು. ರಾಜಧಾನಿ ದೆಹಲಿಯಲ್ಲಿ ಹವಾಮಾನ ಗುಣಮಟ್ಟ ತೀವ್ರವಾಗಿ ಕುಸಿದಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ದೆಹಲಿ ಸರ್ಕಾರಕ್ಕೆ ನೋಟಿಸ್ ನೀಡಿದೆ. ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್, ರಾಜಧಾನಿ ದೆಹಲಿಯಲ್ಲಿ ವಾಯು ಗುಣಮಟ್ಟ ತೀವ್ರವಾಗಿ ಕುಸಿದಿದೆ, ಮಾಲಿನ್ಯ ನಿಯಂತ್ರಣ ಮಂಡಳಿ ಕ್ರಮ ಕೈಗೊಂಡು ಸರ್ಕಾರಕ್ಕೆ ನೋಟಿಸ್ ಜಾರಿಗೊಳಿಸಿದೆ. ಕೃಷಿ ತ್ಯಾಜ್ಯ ಸುಡುವುದಕ್ಕೆ ನಿಷೇಧ ಹೇರಿದ್ದರೂ ವಾಯು ಗುಣಮಟ್ಟ ಕುಸಿದಿದೆ ಎಂದು ಹೇಳಿದರು. दिल्ली का प्रदूषण वेरी पुअर कैटेगरी में है और 300 से लेकर 400 से भी ऊपर कहीं है. तो ये स्थिति की गंभीरता दिखाता है. सीपीसीबी की 50 टीमें रोज पूरे दिल्ली के एनसीआर क्षेत्र में जाती है और वहां जो ऑब्जर्वेशंस होते हैं और शिकायत मिलती है वो संबंधित एजेंसियों को देती है. लेकिन फिर भी कुछ काम होता है, कुछ नहीं होता है. इसलिए सेंट्रल पोल्यूशन कंट्रोल बोर्ड ने, केंद्रीय प्रदूषण नियंत्रण मंडल ने दिल्ली सरकार को एक नोटिस जारी किया है और नोटिस के तहत जो बायोमास बर्निंग होता है, कचरा कहीं जलाया जाता है, कचरे का निष्पादन ठीक नहीं होता, कंस्ट्रक्शन डिमोलिशन वेस्ट पे जो नियम लागू है उसका पालन नहीं होता और अनेक इंडस्ट्रियल इस्टेट में रोड्स अनपेव्ड है,
इंडस्ट्रियल इस्टेट में धूल बहुत उड़ रही है। ಕೇಂದ್ರ ಸರ್ಕಾರದ ಯೋಜನೆಗಳ ಸಹಾಯಧನವನ್ನು ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರ ವರ್ಗಾವಣೆ ಮಾಡುವುದರಿಂದ ಭ್ರಷ್ಟಾಚಾರ ತಡೆಗೆ ಸಾಧ್ಯವಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅಭಿಪ್ರಾಯಪಟ್ಟಿದ್ದಾರೆ. ಡಾ ರಾಜೇಂದ್ರ ಪ್ರಸಾದ್ ಸ್ಮಾರಕ ಆಯೋಜಿಸಿದ್ದ ಸಮಾರಂಭದಲ್ಲಿ ಅವರು ಎನ್ಡಿಎ ಸರ್ಕಾರ ಫಲಾನುಭವಿಗಳಿಗೆ ಸಹಾಯಧನವನ್ನು ನೇರ ವರ್ಗಾವಣೆ ಮಾಡುವ ಮಹತ್ವದ ನಿರ್ಧಾರ ಕೈಗೊಂಡಿರುವುದು ಫಲಾನುಭವಿಗಳಿಗೆ ಅನುಕೂಲವಾಗಿದೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ತಂದಿರುವುದು ಯುವಕರಲ್ಲಿ ಹೊಸ ಭರವಸೆ ಮೂಡಿಸುವ ಮೂಲಕ ವಿಮರ್ಶಾತ್ಮಕ ಮನೋಭಾವನೆ ಬೆಳೆಯಲು ಕಾರಣವಾಗಿದೆ. ಇತರ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಡಿಜಿಟಲ್ ವೆಚ್ಚ ಕಡಿಮೆ ಇದೆ ಎಂದು ತಿಳಿಸಿದರು. ಇಂದು ಭಾರತೀಯ ನೌಕಾಪಡೆ ದಿನ. ದೆಹಲಿಯ ಯುದ್ಧ ಸ್ಮಾರಕದಲ್ಲಿ ಹುತಾತ್ಮ ಯೋಧರಿಗೆ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕರಮ್ವೀರ್ ಸಿಂಗ್ ಗೌರವ ನಮನ ಸಲ್ಲಿಸಿದರು. 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ದದಲ್ಲಿ ಭಾರತದ ಗೆಲುವಿನ ನೆನಪಿಗಾಗಿ ಈ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. तो नौसर नहीं जो आसपास कोस्ट के पास नहीं रहती बल्कि ब्लू वाटर नेवी है। मॉलडीव स्टेशन यानी कि मैरीटाइम बाउंड्री लाइन में यूएस में हवाई में एक एक्सरसाइज होती है जिसमें बहुत ही ज्यादा आप जानते हैं कि इन द मैरीटाइम डोमेन. ಇದಕ್ಕೂ ಮುನ್ನ ಅಡ್ಮಿರಲ್ ಕರಮ್ವೀರ್ ಸಿಂಗ್ ದೇಶದ ಸಮುದ್ರಗಳ ಭದ್ರತೆ ಮತ್ತು ಅಖಂಡತೆಗೆ ನೌಕಾಪಡೆ ಸದಾ ಸನ್ನದ್ದವಾಗಿದೆ. ನೌಕಾಪಡೆ ಚೈನಾದ ಯಾವುದೇ ಪ್ರಯತ್ನಗಳನ್ನು ಯಶಸ್ವಿಯಾಗಲು ಬಿಡುವುದಿಲ್ಲ. ನೌಕಾಪಡೆ ಭೂ ಮತ್ತು ವಾಯುಸೇನೆಯ ಜೊತೆ ಕೈಜೋಡಿಸಿ ದೇಶದ ಅಖಂಡತೆಗೆ ಶ್ರಮಿಸಲಿದೆ ಎಂದು ತಿಳಿಸಿದರು. Indian Navy has been at the forefront of cooperative engagements. The Navy's efforts have served as a bridge for collaborative partnerships in the region with like-minded nations based on a shared vision and mutual. स्वदेशीकरण यानी इंडिजनाइजेशन तथा आत्मनिर्भरता यानी सेल्फ रिलायंस पर नौसेना के विशेष ध्यान दिया है. इसके तहत अपनी क्षमता को बढ़ाने के प्रयासों के साथ साथ नौसेना ने राष्ट्रीय निर्माण में भी योगदान दिया है. आत्मनिर्भरता के अंतर्गत नौसेना अपने बजट का एक अहम हिस्सा देश की इकोनॉमी में. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ನೌಕಾಪಡೆಯ ಸಿಬ್ಬಂದಿ ಮತ್ತು ಅವರ ಕುಟುಂಬಗಳಿಗೆ ಶುಭಾಶಯ ತಿಳಿಸಿ ಕಡಲಗಡಿ ರಕ್ಷಿಸುವಲ್ಲಿ, ವ್ಯಾಪಾರ ಮಾರ್ಗಗಳನ್ನು ಭದ್ರಪಡಿಸುವಲ್ಲಿ, ನಾಗರಿಕ ತುರ್ತು ಸಂದರ್ಭಗಳಲ್ಲಿ ಸಹಾಯ ನೀಡುವಲ್ಲಿ ನೌಕಾಪಡೆ ಮಹತ್ವದ ಪಾತ್ರ ನಿರ್ವಹಿಸುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೌಕಾಪಡೆ ಯೋಧರಿಗೆ ಶುಭ ಕೋರಿದ್ದು, ಭಾರತೀಯ ನೌಕಾಪಡೆ ಯೋಧರು ದೇಶಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಿದ್ದು, ಭಾರತದ ಕರಾವಳಿ ಪ್ರದೇಶವನ್ನು ರಕ್ಷಣೆ ಮಾಡಿಕೊಂಡು ಬರುತ್ತಿದೆ. ಭಾರತದ ಶ್ರೀಮಂತ ಕಡಲ ಸಂಪ್ರದಾಯ ನೆನೆಯುವಂತಿದೆ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾರತದ ಸಮುದ್ರಗಳನ್ನು ರಕ್ಷಿಸುವಲ್ಲಿ ನೌಕಾದಳ ಮಹತ್ವದ ಪಾತ್ರ ವಹಿಸಿದೆ. ನೌಕಾಪಡೆಯ ಯೋಧರ ಶೌರ್ಯ, ಸಾಹಸ ಶ್ಲಾಘನೀಯ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ಭಾರತೀಯ ನೌಕಾಪಡೆ ಯೋಧರು ಮತ್ತು ಕುಟುಂಬದವರಿಗೆ ಅಭಿನಂದಿಸಿದ್ದು, ದೇಶದ ಭದ್ರತೆಗೆ ನೌಕಾಪಡೆ ಯೋಧರ ಬದ್ಧತೆ ಮೆಚ್ಚುವಂತಹದ್ದಾಗಿದೆ ಎಂದು ತಿಳಿಸಿದ್ದಾರೆ. ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ನೌಕಾಪಡೆಗೆ ಶುಭ ಕೋರಿ ನೌಕಾಪಡೆಯ ಯೋಧರ ಸಾಹಸ ಮತ್ತು ಶೌರ್ಯ ಪ್ರಶಂಸನಾರ್ಹ, ನೌಕಾಪಡೆಯ ಎಲ್ಲಾ ಪರಿವಾರದವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ರೆವಿನ್ಯೂ ಇಂಟೆಲಿಜೆನ್ಸ್ ನಿರ್ದೇಶನಾಲಯ ಇಂದು ತನ್ನ 63ನೇ ಸಂಸ್ಥಾಪನಾ ದಿನಾಚರಣೆ ಆಚರಿಸಿತು. ಕೋವಿಡ್-19ರಿಂದಾಗಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ವಿತ್ತೀಯ ರಾಜ್ಯ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಸಮಕ್ಷಮದಲ್ಲಿ ವರ್ಚುವಲ್ ಮೂಲಕ ಈ ಬಾರಿಯ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಈ ಬಾರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವ್ಯಾಪಾರ ವಹಿವಾಟು ಮುಖಾಂತರ ಅಕ್ರಮ ಹಣ ವರ್ಗಾವಣೆ ಕುರಿತು ಚರ್ಚೆ ಏರ್ಪಡಿಸಲಾಗಿತ್ತು.
ಕಲಬುರಗಿ ಜಿಲ್ಲೆಯ ಅಫ್ಸಲ್ಪುರ ತಾಲೂಕಿನ ಬೈರಾಮಡಗಿ ಗ್ರಾಮದ ರೈತರು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನು ಅಳವಡಿಸಿಕೊಂಡು ಅಧಿಕ ಲಾಭ ಪಡೆಯುತ್ತಿದ್ದಾರೆ. ತೋಟಗಾರಿಕೆ ಇಲಾಖೆಯ ಮುಖಾಂತರ ಶೇಕಡಾ 90ರಷ್ಟು ಸಹಾಯಧನದೊಂದಿಗೆ ಇಸ್ರೇಲ್ ಮಾದರಿಯಲ್ಲಿ ಕೃಷಿ ತಂತ್ರಜ್ಞಾನ ಅಳವಡಿಸಿಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ಮ್ಯಾರಿಗೋಲ್ಡ್ ಸರ್ 2 ಎಕರೆ ಸರ್. ಅದೇ ಒಟ್ಟು 4 ಎಕರೆ ಜಮೀನು ಸ್ವರಾಜಿನ ಒಂದು ನೈಟ್ ಸಂಜೆಗೆ ಟ್ಯಾಪ್ ಬರ್ತದಲ್ಲ ಬಂದ್ ಮಾಡ್ಬಿಟ್ಟು ಅಂತಂದ್ರೆ ಮರುದಿನ ಚಾಲು ಮಾಡ್ಬೇಕು. ಈಗ 1 ಎಕರೆ ಡಿಡಿ ನ್ಯೂಸ್ನೊಂದಿಗೆ ರೈತ ಶಂಕರ್ ಈ ಯೋಜನೆಯಡಿ ಸರ್ಕಾರದಿಂದ ಸಬ್ಸಿಡಿ ಪಡೆದುಕೊಂಡು 4 ಎಕರೆ ಭೂಮಿಯಲ್ಲಿ ಕೃಷಿ ಮಾಡುತ್ತಿದ್ದು ಉತ್ತಮ ಬೆಳೆ ನಿರೀಕ್ಷೆಯಲ್ಲಿದ್ದೇನೆ ಎಂದು ತಿಳಿಸಿದರು. 1 ಎಕರೆ ಮಾಡ್ತೀವಲ್ಲ, 4 ಎಕರೆ ಮಾಡಿದೆ. ನೀರಾವರಿ ಜಾಸ್ತಿಯಾಗಿ ನಮ್ಗೆ ಇದು ಆಗ್ಯದ. ಧನ್ಯವಾದ. ಸಾಂಪ್ರದಾಯಿಕ ಹನಿ ನೀರಾವರಿ ಪದ್ಧತಿಗಿಂತ ಈ ತಾಲೂಕಿನ ಸಹಾಯಕ ತೋಟಗಾರಿಕಾ ನಿರ್ದೇಶಕ ಶಂಕರ್ ಗೌಡ ಸಾಂಪ್ರದಾಯಿಕ ನೀರಾವರಿ ಪದ್ಧತಿಗಿಂತಲೂ ಹನಿ ನೀರಾವರಿಯಲ್ಲಿ ಕೃಷಿ ಮಾಡುವುದರಿಂದ ಶೇಕಡಾ 30ರಿಂದ 40ರಷ್ಟು ನೀರು ಉಳಿತಾಯ ಮಾಡಬಹುದು. ಪ್ರತಿಯೊಬ್ಬ ರೈತರು ಈ ಯೋಜನೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಪದ್ಧತಿಯ ಮೂಲಕ ನಾವೇನಪ್ಪಾ ಅಂತಂದ್ರೆ ನೀರಿನಲ್ಲಿ ಕರಗುವಂತಹ ಒಂದು ರಸಗೊಬ್ಬರಗಳನ್ನು ಕೂಡ ನೇರವಾಗಿ ಬೆಳೆಗಳಿಗೆ ಕೊಡ್ತಕ್ಕಂಥ ಒಂದು ಇದರಲ್ಲಿ ನಾವು ನೋಡ್ಬೋದು. ಒಟ್ಟಾರೆಗೆ ಹನಿ ನೀರಾವರಿಯಿಂದ ರೈತರಿಗೆ ತುಂಬ ಲಾಭ ಇದೆ. ಇದರಿಂದ ಎಲ್ಲ ರೈತರು ಕೂಡ ಹನಿ ನೀರಾವರಿ ಸೌಲಭ್ಯವನ್ನು ಬಳಸಿಕೊಂಡು ಉತ್ತಮವಾದ ಬೆಳೆಯನ್ನು ತೆಗಿಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಕೋವಿಡ್-19 ಸಾಂಕ್ರಾಮಿಕದಿಂದಾಗಿ ಸರ್ಕಾರದ ಆದೇಶದಂತೆ ಮೈಸೂರು ವಿಶ್ವವಿದ್ಯಾಲಯ 1ರಿಂದ 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸದೆ ತೇರ್ಗಡೆ ಮಾಡಲಾಗಿದೆ ಎಂದು ಮೈಸೂರು ವಿಶ್ವವಿದ್ಯಾಲಯದ ಪರೀಕ್ಷಾಂಗ ಕುಲಪತಿ ಮಹಾದೇವನ್ ಡಿಡಿ ನ್ಯೂಸ್ಗೆ ತಿಳಿಸಿದ್ದಾರೆ. ಕೇಂದ್ರದ ಯುಜಿಸಿ ಮಾರ್ಗಸೂಚಿ ಅನ್ವಯ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕಾಲೇಜು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಿದ್ದು, ಪರೀಕ್ಷೆ ಬರೆಯದ ವಿದ್ಯಾರ್ಥಿಗಳಿಗೆ ಮತ್ತೊಂದು ಅವಕಾಶ ನೀಡಲಾಗುತ್ತದೆ ಎಂದರು. ಅಂಕಪಟ್ಟಿಯಲ್ಲಿ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಪರೀಕ್ಷೆ ಬರೆದು ಪಾಸ್ ಆದ ರೀತಿಯಲ್ಲಿ ಅಂಕಪಟ್ಟಿ ಇರಲಿದೆ ಎಂದು ತಿಳಿಸಿದರು. ರಿಸಲ್ಟ್ ಪ್ರೋಸೆಸ್ ಮಾಡಿ 3ನೇ ಸೆಮಿಸ್ಟರ್ಗೆ ಪಾಸ್ ಮಾಡಿ. ಅದೇ ರೀತಿ ನಾವು ಕಳೆದ ಸೆಮಿಸ್ಟರ್ನ ಅಂಕಗಳ ಆಧಾರದ ಮೇಲೆ ಅವರಿಗೆ 3 ಮತ್ತು 5ನೇ ಸೆಮಿಸ್ಟರ್ಗೆ ಪ್ರಮೋಟ್ ಮಾಡಿದ್ದೀವಿ. ಅವರಿಗೆ ಮಾರ್ಕ್ಸ್ ಕಾರ್ಡು ಕೂಡ ಕೊಟ್ಟಿದ್ದೀವಿ. ಆ ಮಾರ್ಕ್ಸ್ ಕಾರ್ಡಲ್ಲಿ ಯಾವುದೇ ಈ ಥರ ನ್ಯೂನತೆಗಳು, ಅದು ವ್ಯತ್ಯಾಸಗಳು, ಈ ವ್ಯತ್ಯಾಸದಿಂದ ಈ ವಿದ್ಯಾರ್ಥಿ ಈ ರೀತಿ ಪಾಸಾಗಿದ್ದಾನೆ ಅನ್ನುವ ಯಾವುದೇ ಕುರುಹು ಕೂಡ ಆ ಮಾರ್ಕ್ಸ್ ಕಾರ್ಡ್ನಲ್ಲಿ ಇರೋದಿಲ್ಲ. ಆ ಮಾರ್ಕ್ಸ್ ಕಾರ್ಡು ಆ್ಯಸ್ ಯೂಶುವಲ್ ಅವನು ಪರೀಕ್ಷೆ ಬರೆದು ಪಾಸಾದಾಗೇ ಇರ್ತದೆ ಹೊರತು ಯಾವುದೇ ವ್ಯತ್ಯಾಸಗಳು ಕೂಡ ಅದು ಇರೋದಿಲ್ಲ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 36,594 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 95,71,559ಕ್ಕೆ ಏರಿಕೆಯಾಗಿದೆ. ಸೋಂಕಿತರ ಚೇತರಿಕೆಯ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದೆ. ನಿನ್ನೆ 42,916 ಮಂದಿ ಬಿಡುಗಡೆಯಾಗಿದ್ದು, ಒಟ್ಟು 90,16,289 ಸೋಂಕಿತರು ಗುಣಮುಖರಾಗಿದ್ದಾರೆ. ಇದರೊಂದಿಗೆ ಚೇತರಿಕೆಯ ಪ್ರಮಾಣ ಶೇಕಡಾ 94.20ಕ್ಕೆ ಹೆಚ್ಚಳವಾಗಿದೆ. ಒಂದೇ ದಿನ 540 ಮಂದಿ ಮೃತಪಟ್ಟಿದ್ದು, ಇದುವರೆಗೆ ಒಟ್ಟು 1,39,188 ಮಂದಿ ಸಾವನ್ನಪ್ಪಿದ್ದಾರೆ. ಮರಣದರ ಶೇಕಡಾ 1.45ಕ್ಕೆ ತಗ್ಗಿದೆ. 4,16,082 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ ಶೇಕಡಾ 4.35ಕ್ಕೆ ಇಳಿಕೆಯಾಗಿದೆ. ಕೋವಿಡ್-19 ನಿಯಂತ್ರಣಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 3W ಅಭಿಯಾನವನ್ನು ಆರಂಭಿಸಿದ್ದು, 3W ಅಂದರೆ ಮಾಸ್ಕ್ ಧರಿಸುವುದು, ಕೈ ತೊಳೆಯುವುದು ಮತ್ತು ವ್ಯಕ್ತಿಗತ ಅಂತರ ಕಾಪಾಡುವ ಕುರಿತು ಜಾಗೃತಿ ಉಂಟುಮಾಡುತ್ತಿದೆ. ದೇಶದ ಇತರೆ ಕೆಲವು ನಗರಗಳಲ್ಲಿ ಕೊರೋನಾ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಅಭಿಯಾನ ಆರಂಭಿಸಿದೆ. ಸರ್ ಇಲ್ಲಿ ಸರ್ ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಾಲಿಕೆ ಆಯುಕ್ತ ಮಂಜುನಾಥ್ ಪ್ರಸಾದ್, ಹಲವು ದಶಕಗಳ ನಂತರ ದೇಶ ಅತಿದೊಡ್ಡ ಸವಾಲು ಎದುರಿಸುತ್ತಿದೆ.
ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿ ಪ್ರತಿಯೊಬ್ಬ ನಾಗರಿಕನ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುವುದು ಅತ್ಯಗತ್ಯವಾಗಿದೆ ಎಂದು ತಿಳಿಸಿದರು. ಹಿಂದೂ ಮಹಾಸಾಗರದಲ್ಲಿ ಉಂಟಾಗಿರುವ ಬುರೇವಿ ಚಂಡಮಾರುತ ತೀವ್ರತೆ ಕಳೆದುಕೊಂಡು ವಾಯುಭಾರ ಕುಸಿತವಾಗಿ ಬದಲಾಗಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ. ಚಂಡಮಾರುತವು ನಿನ್ನೆ ರಾತ್ರಿ ತೀವ್ರ ವಾಯುಭಾರ ಕುಸಿತವಾಗಿ ಬದಲಾಗಿರುವ ಪರಿಣಾಮ ತಮಿಳುನಾಡಿನ ರಾಮನಾಥಪುರಂ ಹಾಗೂ ತೂತುಕುಡಿ ಪ್ರದೇಶಗಳಲ್ಲಿ ಇಂದು ಬೆಳಗ್ಗಿನಿಂದ ಅಧಿಕ ಮಳೆಯಾಗುತ್ತಿದೆ. ಈ ನಡುವೆ ತೀವ್ರತೆ ಕಳೆದುಕೊಂಡು ಕೇರಳ ಪ್ರವೇಶಿಸಲಿರುವ ಚಂಡಮಾರುತದಿಂದ ಕೇರಳದಲ್ಲಿ ಮಳೆಯಾಗಲಿದೆ ಎಂದು ಇಲಾಖೆ ಹೇಳಿದೆ. ತಿರುವನಂತಪುರಂ ವಿಮಾನ ನಿಲ್ದಾಣವನ್ನು ಇಂದು ಸ್ಥಗಿತಗೊಳಿಸಲಾಗಿದೆ. ತಮಿಳುನಾಡು ಸರ್ಕಾರ 6 ಜಿಲ್ಲೆಗಳಲ್ಲಿ ಇಂದು ರಜೆ ಘೋಷಣೆ ಮಾಡಿದೆ. ಈ ಭಾಗದ ಎಲ್ಲಾ ವಿಮಾನ ನಿಲ್ದಾಣಗಳನ್ನು ಬಂದ್ ಮಾಡಲಾಗಿದೆ. 12 ವಿಮಾನಗಳ ಹಾರಾಟವನ್ನು ರದ್ದುಪಡಿಸಲಾಗಿದೆ. ಲಕ್ಷದ್ವೀಪದ 10 ಜಿಲ್ಲೆಗಳಲ್ಲಿ ಹಳದಿ ಎಚ್ಚರಿಕೆ ನೀಡಲಾಗಿದೆ. So relief and rescue operations, the teams in fact have been put in place. They are stationed at vulnerable areas. 490 relief camps have been set up across different districts in the likely path of cyclone Burevi. This is in Tamil Nadu, and they are capable of accommodating up to 92 lakh people. Currently 1,700 people are staying in 44 of these centers, and 432 places in Tamil Nadu have already been identified as vulnerable, and necessary precautionary measures have been taken, especially in the coastal villages. Of the 7,605 lakes in Tamil Nadu, 979 lakes have reached their capacity, 100% capacity so far. And measures have been taken also to monitor flooding of water bodies because of the incessant rain in the state due to the heavy rains, the cyclone bringing more rains, and the discharge of excess water. ಚೈನಾ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರಿಗೆ ಅಮೆರಿಕ ಪ್ರವೇಶ ನಿಯಮಗಳನ್ನು ಬಿಗಿಗೊಳಿಸಿದೆ. ಚೈನಾ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರು ಮತ್ತು ಅವರ ಕುಟುಂಬ ವರ್ಗದವರ ವೀಸಾಗಳಿಗೆ 1 ತಿಂಗಳ ಕಾಲಾವಕಾಶ ಹಾಗೂ ಕೇವಲ 1 ಬಾರಿ ಪ್ರವೇಶಕ್ಕೆ ಮಾತ್ರ ಅವಕಾಶ ನೀಡಿದೆ. ಈ ಹೊಸ ನಿಯಮ ತಕ್ಷಣದಿಂದಲೇ ಜಾರಿಗೆ ಬರಲಿದೆ ಎಂದು ಅಮೆರಿಕ ತಿಳಿಸಿದೆ. ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವ ಭಾರತ ಕ್ರಿಕೆಟ್ ತಂಡ ಇಂದು ಕ್ಯಾನ್ಬೆರಾದಲ್ಲಿ 3 ಪಂದ್ಯಗಳ ಟಿ20 ಸರಣಿಯ ಪ್ರಥಮ ಪಂದ್ಯ ಆಡಲಿದೆ. 2ನೇ ಮತ್ತು 3ನೇ ಟಿ20 ಪಂದ್ಯ ಸಿಡ್ನಿಯಲ್ಲಿ ಡಿಸೆಂಬರ್ 6 ಮತ್ತು 8ರಂದು ನಡೆಯಲಿವೆ. ಏಕದಿನ ಅಂತಾರಾಷ್ಟೀಯ ಪಂದ್ಯದ ಸರಣಿಯಲ್ಲಿ ಭಾರತದ ವಿರುದ್ಧ 2-1ರಿಂದ ಆತಿಥೇಯ ಆಸ್ಟ್ರೇಲಿಯಾ ಗೆಲುವು ಸಾಧಿಸಿದೆ. ಭಾರತ ಟಿ20 ಸರಣಿಯನ್ನು ಕೈವಶ ಮಾಡಿಕೊಳ್ಳುವ ಹುಮ್ಮಸ್ಸಿನಲ್ಲಿದೆ. ಭಾರತ ಹಾಗೂ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡಗಳು ಈ ಪ್ರವಾಸದ ವೇಳೆ 4 ಟೆಸ್ಟ್ ಪಂದ್ಯಗಳನ್ನು ಆಡಲಿದ್ದು, ಪ್ರಥಮ ಟೆಸ್ಟ್ ಪಂದ್ಯ ಅಡಿಲೇಡ್ನಲ್ಲಿ ಡಿಸೆಂಬರ್ 17ರಿಂದ ಆರಂಭವಾಗಲಿದೆ. 9 विकेट पर 338 रन ही बना सका. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಂದೆರಡು ವಾರದಲ್ಲಿ ದೇಶೀಯ ಕೋವಿಡ್ ಲಸಿಕೆ ಬಿಡುಗಡೆ ವಿಶ್ವಾಸ. ವೈದ್ಯರು, ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡಲು ಮೊದಲ ಆದ್ಯತೆ. ಪ್ರಧಾನಿ ನರೇಂದ್ರ ಮೋದಿ. ಕನ್ನಡ ಪರ ಸಂಘಟನೆಗಳೊಂದಿಗೆ ಚರ್ಚಿಸಲು ಸರ್ಕಾರ ಸಿದ್ಧ. ಮುಷ್ಕರ ಕೈಬಿಡುವಂತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮನವಿ. ಫಲಾನುಭವಿಗಳಿಗೆ ಸಹಾಯಧನ ನೇರ ವರ್ಗಾವಣೆ, ಭ್ರಷ್ಟಾಚಾರ ಕಡಿವಾಣಕ್ಕೆ ಸಹಕಾರಿ. ಪ್ರಕಾಶ್ ಜಾವಡೇಕರ್. ಭಾರತ ಆಸ್ಟ್ರೇಲಿಯಾ ನಡುವೆ ಇಂದು ಮೊದಲ ಟಿ20 ಕ್ರಿಕೆಟ್ ಪಂದ್ಯ. ಸರಣಿ ಗೆಲ್ಲುವ ವಿಶ್ವಾಸದಲ್ಲಿ ಟೀಂ ಇಂಡಿಯಾ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ಡಿಡಿ ಚಂದನದಲ್ಲಿ. ನಮಸ್ಕಾರ.